ಒಬ್ಬ ಮನುಷ್ಯನಿಗೆ ಹಣಕಾಸಿನ ಕೊರತೆ ಜೊತೆಗೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬ ಕಾಡ್ತಾ ಇರುತ್ತೆ. ಒಬ್ಬ ಮನುಷ್ಯನಿಗೆ ಹಣದ ಕೊರತೆ ಇರುತ್ತೆ, ಒಬ್ಬ ಮನುಷ್ಯ ದುಡ್ಡು ಯಾರಿಗೂ ಕೊಟ್ಟಿರ್ತಾನೆ, ಸರಿಯಾದ ಸಮಯಕ್ಕೆ ಬರಲ್ಲ, ಕೊಡಬೇಕಾದ್ರೂ ಕೊಡಲ್ಲ, ಮತ್ತು ದುಡಿದಿದ್ದ ಹಣ ಕೈಯಲ್ಲಿ ಉಳಿಯಲ್ಲ. ಎಷ್ಟೋ ಕಷ್ಟಪಡ್ತಾನೆ ಪಾಪ, ಹಗಲು ರಾತ್ರಿ ಕಷ್ಟಪಡ್ತಾನೆ, ಅವನ ಹತ್ರ ದುಡ್ಡು ಇರಲ್ಲ. ಕಾರಣಗಳು ಏನಿರಬಹುದು ಅನ್ನೋಂಥ ಕುತೂಹಲದಲ್ಲಿರ್ತಾನೆ. ಕಾರಣಗಳು ಹಲವಾರು ಇರುತ್ತೆ, ಜ್ಯೋತಿಷ್ಯದ ಪ್ರಕಾರ ಹಲವಾರು ಕಾರಣಗಳಿರುತ್ತೆ. ಜೊತೆಗೆ ತನ್ನ ಕರ್ಮ ಸಿದ್ಧಾಂತ ಇರುತ್ತೆ. ಹಿಂದಿನ ಜನ್ಮದ ಕರ್ಮದ ಪ್ರಕಾರವಾಗಿ ಮನುಷ್ಯ ಇಲ್ಲಿ ಎಷ್ಟು ಧನ ಸಂಪಾದನೆ ಮಾಡಬೇಕು, ಎಷ್ಟು ಗಳಿಸಬೇಕು, ಎಷ್ಟು ಕಳಿಬೇಕು, ಎಷ್ಟು ಜಿಪುಣತನ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಹಾಗಾಗಿ ಒಬ್ಬ ಮನುಷ್ಯ ತನ್ನ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತಲೂ ಅದನ್ನು ಉಳಿಸಬೇಕು, ಕೊರತೆ ಹೇಗೆ ನಿಭಾಯಿಸಬೇಕು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ನೀವು ಮಾಡ್ತಾಯಿದ್ದರೆ, ನಿಮ್ಮ ಕುಟುಂಬ ಮನೆಯಲ್ಲಿ ಒಂದು ಕೆಲಸ ಮಾಡಿ. ನೀವು ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಅರಿಶಿಣ ಬೇರನ್ನು ಎತ್ಕೊಳ್ಳಿ, ಅದ್ರ ಜೊತೆಲಿ ವೀಳ್ಯದೆಲೆಯನ್ನು ಎತ್ಕೊಳ್ಳಿ, ಹಾಗೆ ಒಂದು ಅಡಿಕೆಯನ್ನು ಬೆಟ್ಟವನ್ನು ಅಂತ ಹೇಳ್ತೀವಿ, ಅಡಿಕೆ ಬೆಟ್ಟವನ್ನು ಎತ್ಕೊಳ್ಳಿ. ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಿಮ್ಮ ಮನೆ ಕುಲದೇವರ ಸ್ಥಳದಲ್ಲಿ ಇಟ್ಟು ಅದನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಓಂ ಲಕ್ಷ್ಮೀ ನಮಃ ಅಂತಕ್ಕಂಥ ಮಂತ್ರ, ಅದನ್ನು ಸುಲಭವಾಗಿ ನೀವು ಒಂದು 11 ಸಾರಿ ಡೈಲಿನೂ ಮಾಡ್ತಾ ಹೋಗಬೇಕು. ಅದು ಸಾಯಂಕಾಲ ಮಾಡೋದ್ರಿಂದ ಇನ್ನು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಲಕ್ಷ್ಮಿ ಸಾಯಂಕಾಲನೇ ಮನೆ ಪ್ರವೇಶ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಸಂಧ್ಯಾ ಲಕ್ಷ್ಮಿಯನ್ನು ನೀವು ಆಹ್ವಾನ ಮಾಡ್ಕೋಬೇಕಾದಷ್ಟು ಮಾಡಿ. ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಹಣಕಾಸಿನ ಕೊರತೆ ಅಂತ ಅನಿಸಿದರೆ ಖಂಡಿತ ಈ ಕೆಳಕಂಡಿಗೆ ನಂಬರಿಗೆ ಕರೆ ಮಾಡಿ, ಅದಕ್ಕೆ ಕಾರಣಗಳನ್ನು ಹುಡುಕಿ ಪರಿಹಾರನ ತಿಳಿಸ್ತೀನಿ ಅಂತ ಹೇಳ್ತಾ ನಮಸ್ಕಾರ.